ನಾವಾಡುವ ನುಡಿಯೇ ಕನ್ನಡ ನುಡಿ. ಹೆಣ್ಮಕ್ಳೆಲ್ಲ ಯಾವುದೇ ಕಾರಣಕ್ಕೂ ಒಂಚೂರು ಎಲ್ಲ ಫೇಕು. ಪ್ರೀತಿಯ ವೀಕ್ಷಕ ಮಹಾಪ್ರಭುಗಳಿಗೆ ನಮ್ಮ ಮತ್ತೊಂದು ದಿನದ ವಿಡಿಯೋಗೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಇವತ್ತು ಬೆಳ್ಳಂಬೆಳಿಗ್ಗೆ ಅಕ್ಕಿ ಮಿಲ್ ಮಾಡಿಸಿದ್ದೆ. ನೆನೆ ದಿವಸ ಬೆಂಗಳೂರಿಗೆ ತಗೊಬಂದಿದ್ದೆ. ನೆನೆ ದಿವಸ ಅಲ್ಲ, ಮನೆ ದಿವಸ ಮಾಡಿಸಿದ್ದೆ, ಬೆಂಗಳೂರು ತಗೊಬಂದಿದ್ದೆ. ಇವಾಗ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಬಂದಿರೋದು ಅಕ್ಕಿ ಕೊಡೋದಕ್ಕೆ 2ನೇ ದಿನ. ಇದು ಜಕ್ಕಸಂದ್ರ ಗ್ರಾಮ, ನೆಲಮಂಗಲ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 5-6-2-1-2-3 ಈ ಒಂದು ಊರ ಹತ್ರಕ್ಕೆ ಬಂದಿದೆ. ಒಂಥರ ಹಳ್ಳಿ ಫೀಲು, ನಮ್ಮೂರ ಥರನೇ ಫೀಲ್ ಕೊಡ್ತಾರೆ. ದೊಡ್ಡ ದೊಡ್ಡ ಮನೆಗಳವೆ, ಆದರೆ ತೋಟ ಗೀಟ ಏನು ಕಾಣ್ತಾವೆ, ಆದರೆ ತೆಂಗಿನ ತೋಟ ಆ ಥರ ಏನು ಕಾಣ್ತಾ ಇಲ್ಲ. ಎಲ್ಲ ಕಮರ್ಷಿಯಲ್ ಬೆಳೆ ಹಾಕ್ಬಿಟ್ಟವ್ರೆ, ಎಲ್ಲ ಸೈಟ್ಗಳು ಹಾಕ್ಬಿಟ್ಟವೆ. ಅಕ್ಕಿ ವ್ಯವಹಾರ ಚೆನ್ನಾಗಿ ಆಯ್ತಾ ಇದೆ. ನಿಮಗೂ ಏನಾದರೂ ಅಕ್ಕಿ ಬೇಕು ಅಂತಲ್ಲಿ ನನ್ನ ನಂಬರ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಇನ್ನೇನು ಹೇಳೋದು, ಭಾರಿ ಅಂದರೆ ಭಾರಿ ಖುಷಿ ಆಯ್ತದೆ. ಮೊದಲ ಬಾರಿಗೆ ನಮ್ಮ ವೀಡಿಯೋಸ್ ಏನಾದ್ರು ನೀವು ನೋಡ್ತಾಯಿದ್ರೆ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಏನಾರು ಮಾಡಬೇಕು ಅಂತಿದ್ರೆ ಬೇಗ ಶುರು ಮಾಡಿಬಿಡಿ. ನಾವು ಗುಣಮಟ್ಟ ಕಾಪಾಡ್ಕೊಂಡ್ರೆ ಖಂಡಿತ ಜನ ನಮ್ಮ ಕೈ ಹಿಡಿತಾರೆ. ಬನ್ನಿ ನೋಡಿ, ಬೆಳೆದ್ರೆ ನಾವು ಈ ಆಲದ ಮರದ್ದು ಎತ್ತರಕ್ಕೆ ಬೆಳಿಬೇಕು ನೋಡಿ. ಬೆಳೆದಿರೋದು ಒಂದು 4 ಜನಕ್ಕೆ ನೆರಳು ಆಯ್ತದೆ. ಆದರೆ ಹೆಂಗೆ ಇಂಥ ಆಲದ ಮರಗಳು ಅದು ಎಷ್ಟು ವರ್ಷದಿದ್ದಾವೋ ಏನೋ ಗೊತ್ತಿಲ್ಲಪ್ಪ. ನಾವು ತುಂಬ ವರ್ಷದಿಂದ ಇರ್ತವೆ, ಮುಂದಕ್ಕೂ ಹಿಂಗೆ ಇರ್ತವೆ. ಕಡಿಬಾರ್ದು ಅಷ್ಟೇ, ನಾವು ಕಡ್ದಾಕ್ಬಿಟ್ರೆ ಹೋಯ್ತು. ಇಲ್ಲಿ ಬರ್ತಾ ಇದಾರೆ ನಮ್ಮ ಪ್ರವೀಣ್ ಕುಮಾರ್ ಸೋನಾಗ್ ಅವರು. ಕೊಟ್ಟಿಯೂರ್ಗೆ ಹೋಗಿ ಬಂದಿದ್ದಾರೆ. ಹೆಂಗಿತ್ತು ಕೊಟ್ಟಿಯೂರು? ಪ್ರವೀಣ್ ಅವ್ರು ಯಾವುದೋ ಕಾಲಲ್ಲಿ ಬ್ಯುಸಿ ಅವರೇ. ನಾವು ಇವಾಗ ಕ್ಯಾಡನ್ನ ಕೊಟ್ಟು ಬಂದಿದ್ದೀವಿ. ಅಂಕಲ್ ಹತ್ರ ಬಂದಿದ್ದೀವಿ ಚಾಯ್ ಕುಡಿಯೋದಕ್ಕೆ. ಪ್ರವೀಣ್ ಅವರೇ ಹೇಳಿ, ಕೊಟ್ಟಿಯೂರು ಹೇಗಿತ್ತು? ಕೊಟ್ಟಿಯೂರು ತುಂಬ ಆಗಿದೆ. ನೀವು ರೀಲ್ಸಲ್ಲಿ ನೋಡೋಷ್ಟು ಫೇಕ್ ಇಲ್ಲ. ಹೌದಾ? ರಿಯಾಲಿಟಿ. ಬೈತಾ ಇದಾರಂತೆ, ಹೊಡಿತಾ ಇದಾರಂತೆ, ಅವೆಲ್ಲ ಫೇಕು. ಲೈನ್ ಪ್ರಕಾರ ಹೋದ್ರೆ ಯಾವುದು ಹೊಡೆಯಲ್ಲ, ಏನು ಮಾಡಲ್ಲ. ಓಕೆ. ನೀವು ಅಡ್ಡಾದಿಡ್ಡಿ ಹೋದಾಗ ಕಾನೂನು ಏನೈತೆ ಅದು ತಗೊಳ್ಳೇಬೇಕಾಗುತ್ತೆ. ಯಾಕಂದ್ರೆ ನೀವು ಒಬ್ಬರೇ ಅಲ್ಲ, VIP-ಗಳು ಲೈನಲ್ಲೇ ಬರ್ತಾವ್ರೆ. ಹೆಣ್ಮಕ್ಳೆಲ್ಲ ಯಾವುದೇ ಕಾರಣಕ್ಕೂ ಒಂಚೂರು ಎಲ್ಲ ಫೇಕು. ಮಾಮೂಲಿ ನುಗ್ಗಾಡ್ತಲೇ ಅವ್ರು ತೊಳ್ಳೋದು ಫೇಕ್ ಅನ್ನೋದಕ್ಕಿಂತ ಅವ್ರಿಗೇನೋ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಅದನ್ನ ಹೇಳ್ಕೊಂಡಿರ್ತಾರೆ. ಒಟ್ಟಲ್ಲಿ ನಿಮಗೆ ಚೆನ್ನಾಗಿರೋ ಎಕ್ಸ್ಪೀರಿಯನ್ಸ್ ಆಗಿದೆ. ನಮ್ಗೆ ಗುಡ್ ಎಕ್ಸ್ಪೀರಿಯನ್ಸ್. ಫೇಕ್ ನ್ಯೂಸ್ ಹೇಳ್ಬಾರ್ದು. ಹೌದಾ? ಅಡ್ಡದಿಟ್ಟು ಹೋಗ್ಬಾರ್ದು ಅಷ್ಟೇ. ನೀಟಾಗಿ ಹೋಗಿ ನೀಟಾಗಿ ಬನ್ನಿ. ಹೋಯ್ತೀನಿ, ಏನಾರು ಹೋಗ್ಬೋದು. ಖಂಡಿತ ಹೋಗಿ. ನೀನ್ ದೇವ್ರ ನೋಡಕ್ ಹೋಗಿದ್ದೋ ಬರೀ ರೀಲ್ಸ್ ಸ್ಟೇಟಸ್ ಹಾಕಲಕ್ ಹೋಗಿದ್ದೋ? ದೇವ್ರ ನೋಡಕ್ ಹೋಗಿದ್ದೆ. ಬರೀ ರೀಲ್ಸ್ ಸ್ಟೇಟಸ್ ಅಲ್ಲಿ ನೋಡ್ತಾ ಇದ್ದ, ನೋಡಾದ್ಮೇಲೆ ಅವೆಲ್ಲ ಹಾಕೊಂಡಿರೋದು. ಹೌದಾ? ಖಂಡಿತ ಹೋಗ್ಬೋದಾಗಾದ್ರೆ ಏನ್ ತೊಂದರೆ ಇಲ್ಲ. ಜರ್ನಿ ಹೆಂಗಿತ್ತು? ಎಲ್ಲ ಬರ್ಬೇಕಾದ್ರೆ ಡ್ರೈವರ್ಗಳು ನಿಧಾನ ಕೊಡಿಸಿ. ಆಕ್ಸಿಡೆಂಟ್ ಆಗಿದ್ವಿ ಕರ್ನಾಟಕ ಗಾಡಿಗಳಾಗಿದ್ವು. ಕರ್ನಾಟಕದವ್ರದ್ದು 2 ಗಾಡಿನ. ಹೌದಾ? ಸರಿ. TT ಅದಕ್ಕೆ ಏನೂ ಆಗಿಲ್ಲ. ಯಾರು ಒಳ್ಳೇದು ಫ್ರೆಂಡ್, ಒಳ್ಳೇದು. ಸೇಮ್ ಹೋಗಿ ಲಾಭ ಹೋಗ್ಬೇಕು. ಯಾರಿಗಿಂತ ಜೀವಪಾಯ ಏನಾಗಿಲ್ಲ ತಾನೆ? ಓಕೆ. ಕರ್ನಾಟಕದಿಂದ ಎಷ್ಟು ದೂರ ಆಗುತ್ತೆ ನಮ್ಮ ಇದು ಬೆಂಗಳೂರಿಂದ? 275. 275. ನೀವು ಎಷ್ಟು ಜನ ಹೋಗಿದ್ರಿ? ನಾವು 14 ಜನ. ಹಂಗಾದ್ರೆ ಹೋಗ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳ್ತಿದ್ರಿ. ಖಂಡಿತ ತೊಂದರೆ ಇಲ್ಲ, ಆಗ್ಬೋದು ಫ್ರೆಂಡ್. ಇದೇ ಖುಷಿಗೆ ಒಂದು ಟೀ ಕುಡಿದ್ಬಿಡಿ. ದುಡ್ಡು ನಾನೇ ಕೊಡ್ತೀನಿ ಅಂತ ಕೆಲ್ಸ್ಕೊಬಿಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಚಂದದ ಗುಡಿ. ಆಹಾ ಓಹೋ.